ಬುದ್ಧಿ ಇಲ್ಲದೆ ಇರೋರು ನಾಮರ್ದ ಬಿಜೆಪಿಯವ್ರಿಗೆ ನಾನು ಏನು ಹೇಳಲಿ? ಈ ಬುದ್ಧಿ ಇಲ್ಲದೆ ಇರೋರು ನಾಮರ್ದ ಬಿಜೆಪಿಯವ್ರಿಗೆ ನಾನು ಏನು ಹೇಳಲಿ ಅಲ್ವಾ ಈ ಕಾರ್ಯಕರ್ತರಿಗೆ? ಬಟ್ ವಿಜಯೇಂದ್ರ ಅಣ್ಣಗೆ ಅವಮಾನ ಮಾಡಬಾರ್ದು. ಚಿಕ್ಕಬಳ್ಳಾಪುರ ನಗರವನ್ನ ಫ್ಲೆಕ್ಸ್ ಮುಕ್ತ ನಗರವನ್ನಾಗಿಸಬೇಕು. ನಗರದ ಸೌಂದರ್ಯ ಹಾಳು ಮಾಡುವ ಫ್ಲೆಕ್ಸ್ಗಳಿಗೆ ಕಡಿವಾಣ ಹಾಕಬೇಕು. ಇದೇ ಉದ್ದೇಶದಿಂದ ಶಾಸಕ ಪ್ರದೀಪ್ ಈಶ್ವರ್ ಅವರು ನಗರಸಭೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಯಾವುದೇ ಕಾರ್ಯಕ್ರಮದ ಫ್ಲೆಕ್ಸ್ಗಳಿಗೆ ಅನುಮತಿ ನೀಡಬಾರದು ಎಂಬ ಸ್ಪಷ್ಟ ನಿರ್ದೇಶನವನ್ನ ನೀಡಿದ್ರು. ಆದರೆ ಕಳೆದ ಭಾನುವಾರ ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಪೂರ್ವಭಾವಿ ಸಭೆ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ನಡೆದ ಈ ಸಮಾವೇಶದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಸಮಾವೇಶದ ಬೆನ್ನಲ್ಲೇ ನಗರದ ಪ್ರಮುಖ ರಸ್ತೆಗಳಲ್ಲಿ ಬಿಜೆಪಿ ನಾಯಕರನ್ನ ಸ್ವಾಗತಿಸುವ ಫ್ಲೆಕ್ಸ್ಗಳು ರಾರಾಜಿಸುತ್ತಿದ್ವು. ಒಂದೆಡೆ ಫ್ಲೆಕ್ಸ್ಗಳಿಗೆ ನಿಷೇಧ, ಮತ್ತೊಂದೆಡೆ ಬಿಜೆಪಿ ಕಾರ್ಯಕ್ರಮದ ಸಂದರ್ಭದಲ್ಲಿ ರಸ್ತೆಯುದ್ದಕ್ಕೂ ಫ್ಲೆಕ್ಸ್ಗಳ ಪ್ರದರ್ಶನ. ಹಾಗಾದ್ರೆ ಈ ಫ್ಲೆಕ್ಸ್ಗಳಿಗೆ ಅನುಮತಿ ಕೊಟ್ಟವರು ಯಾರು? ನಗರಸಭೆ ಅಧಿಕಾರಿಗಳ ಸೂಚನೆ ಎಲ್ಲಿಗೆ ಹೋಯಿತು ಎಂಬ ಪ್ರಶ್ನೆಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಈ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಪ್ರಶ್ನಿಸಿದಾಗ ಬಿಜೆಪಿಯವರು ನಾಮರ್ದರು ಫ್ಲೆಕ್ಸ್ಗಳು ಕಟ್ಟುಬಿಟ್ಟಿದ್ದಾರೆ. ನಾನೇನ್ ಹೇಳಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಚಿಕ್ಕಬಳ್ಳಾಪುರಕ್ಕೆ ಬರುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಫ್ಲೆಕ್ಸ್ಗಳನ್ನ ತೆರವು ಮಾಡಲು ಸೂಚನೆ ನೀಡಿದ್ರೆ ಅವರಿಗೆ ಅವಮಾನ ಮಾಡಿದಂತಾಗುತ್ತದೆ ಎಂದು ಬಿಜೆಪಿ ವಿರುದ್ಧ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದ್ದಾರೆ. ನೋಡಿ, ಅವತ್ತು ಬಿಜೆಪಿಯವರು ನಾನು ಬೆಳಗ್ಗೆ ನಾನು ಫೋನ್ ಮಾಡಿದ್ರು. ಬಿಜೆಪಿಯವರು ಅಲ್ಲೆಲ್ಲ ಕಟ್ಟಿದ್ರು. ಸೊ ನಾನು ಈಗಲೂ ಹೇಳ್ತೀನಿ, ಅಲ್ಲಿ ಈ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರು ವಿಜಯೇಂದ್ರ ಅವ್ರ ಫೋಟೋ ಇತ್ತು. ಅವರೇನೋ ಕಾರ್ಯಕ್ರಮ ಮಾಡ್ತಿದ್ರು. ಏಕಾಏಕಿ ಒಂದು ವಿರೋಧ ಪಕ್ಷದ ನಾಯಕರಿಗೆ, ಅಂದರೆ ಒಂದು ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಅವಮಾನ ಮಾಡೋದು ಸೂಕ್ತ ಅಲ್ಲ. ನಾನು ಅವ್ರಿಗೆ ಹೇಳಿದೆ, ನೋಡ್ರಪ್ಪ ಏನೋ ಕಟ್ಟಿಬಿಟ್ಟಿದ್ದಾರೆ, ನೆಕ್ಸ್ಟ್ ಟೈಮಿಂದ ಕಟ್ಟಬೇಡಿ ಅಂತ ಹೇಳಿ. ಸುಮ್ಮನೆ ನಾವು ಒಂದು ವಿಜಯೇಂದ್ರ ಅವರು ನೋಡ್ರಿ, ಯಡಿಯೂರಪ್ಪನವ್ರ ಮಗ, ಬಿ ಜೆ ಪಿ ರಾಜ್ಯಾಧ್ಯಕ್ಷರು ನಮ್ಮ ಕ್ಷೇತ್ರಕ್ಕೆ ಬರ್ತಿದ್ದಾರೆ. ನಾನು ಬ್ಯಾನರ್ ಕಿತ್ತಾಕ್ಬಿಟ್ರೆ ಅವ್ರಿಗೆ ನೋವಾಗಬಹುದು. ಆವತ್ತೊಂದು ಸಂಜೆವರೆಗೂ ಬಿಡ್ರಪ್ಪ, ಬಿಟ್ಟು ತೆಗೀರಿ, ನೆಕ್ಸ್ಟ್ ರಿಕ್ವೆಸ್ಟ್ ಮಾಡಿ ಬಿ ಜೆ ಪಿ ಸ್ನೇಹಿತರಿಗೆ ನಗರದ ಆ್ಯಂಬಿಯನ್ಸ್ನ ಹಾಳು ಮಾಡಬೇಡಿ ಅಂತ. ಈಗ ನಾನು ಸುಮ್ಮನೆ ಒಂದು ರಾಜ್ಯಾಧ್ಯಕ್ಷನ ಫೋಟೋ ಕಿತ್ತಾಕ್ಸ್ಬಿಟ್ರೆ ಅವ್ರಿಗೆ ನೋವಾಗಬಾರ್ದಲ್ಲ. ವಿಜೇಂದ್ರನ ಐಡಿಯಾಲಜಿಕಲಿ ಕಿತ್ತಾಡ್ತೀವಿ, ಅವರು ನನಗೆ ಒಳ್ಳೆ ಸ್ನೇಹಿತರಲ್ಲ. ಅಲ್ಲಲ್ಲ, ಹಂಗಲ್ಲ ಬ್ರದರ್. ಈಗ ಕಟ್ಟಿಬಿಟ್ಟಿದ್ದಾರೆ. ಈ ಬುದ್ಧಿ ಇಲ್ಲದೆ ಇರೋರು ನಾಮರ್ದ ಬಿ ಜೆ ಪಿಯವ್ರಿಗೆ ನಾನು ಏನು ಹೇಳಲಿ? ಈ ಬುದ್ಧಿ ಇಲ್ಲದೆ ಇರೋರು ನಾಮರ್ದ ಬಿ ಜೆ ಪಿಯವ್ರಿಗೆ ನಾನು ಏನು ಹೇಳಲಿ ಅಲ್ವಾ ಈ ಕಾರ್ಯಕರ್ತರಿಗೆ? ಬಟ್ ವಿಜೇಂದ್ರ ಅಣ್ಣಗೆ ಅವಮಾನ ಮಾಡಬಾರ್ದು. ನಮ್ಮೂರಿಗೆ ಬರ್ತಾ ಇದ್ದಾರೆ, ಗೌರವ ಕೊಟ್ಟಿದ್ದೀನಿ. ಹೀಗೆ ಬಿಜೆಪಿ ವಿರುದ್ಧ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿರುವ ಶಾಸಕ ಪ್ರದೀಪ್ ಈಶ್ವರ್ ವಿಜಯೇಂದ್ರ ಅವರ ಆಗಮನದ ಹಿನ್ನೆಲೆಯಲ್ಲಿ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಿರುವುದಕ್ಕೆ ಕಾರಣವನ್ನು ನೀಡಿದ್ದಾರೆ. ಆದರೆ ಶಾಸಕರ ಈ ಹೇಳಿಕೆ ಇದೀಗ ಮತ್ತೊಂದು ಚರ್ಚೆಗೆ ಕಾರಣವಾಗಿದೆ. ಕಾನೂನು ಎಲ್ಲರಿಗೂ ಒಂದೇನಾ, ಅಥವಾ ರಾಜಕೀಯ ಕಾರ್ಯಕ್ರಮಗಳಿಗೆ ಪ್ರತ್ಯೇಕ ನಿಯಮಾವಳಿಗಳಿವೆಯಾ? ಫ್ಲೆಕ್ಸ್ ಮುಕ್ತ ನಗರ ಮಾಡುವ ಘೋಷಣೆಯ ನಡುವೆಯೇ ನಡೆದ ಈ ಬೆಳವಣಿಗೆಗೆ ನಗರಸಭೆ ಅಧಿಕಾರಿಗಳು ಯಾವ ರೀತಿ ಸ್ಪಷ್ಟನೆ ನೀಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಈ ಬುದ್ಧಿ ಇಲ್ಲದೆ ಇರೋರು ನಾಮರ್ದ ಬಿಜೆಪಿಯವ್ರಿಗೆ ನಾನು ಏನು ಹೇಳಲಿ? ಈ ಬುದ್ಧಿ ಇಲ್ಲದೆ ಇರೋರು ನಾಮರ್ದ ಬಿಜೆಪಿಯವ್ರಿಗೆ ನಾನು ಏನು ಹೇಳಲಿ ಅಲ್ವಾ ಈ ಕಾರ್ಯಕರ್ತರಿಗೆ? ಬಟ್ ವಿಜೇಂದ್ರ ಅಣ್ಣಗೆ ಅವಮಾನ ಮಾಡಬಾರ್ದು.